ಹಾಯ್ ಫ್ರೆಂಡ್, ನಮಸ್ತೆ, ಗುಡ್ ಈವ್ನಿಂಗ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತೀವಿ. ಈಗ ನೋಡ್ತಿರುವಂತೆ ರಾಯಚೂರು ಜಿಲ್ಲಾ ಪಂಚಾಯತ್ ನೇಮಕಾತಿ 2026 ಕರ ವಸೂಲಿಗಾರರ ಹುದ್ದೆ ಅರ್ಜಿ ಆಹ್ವಾನ ಅಂತ ಹೇಳ್ಬಿಟ್ಟು ಈ ಹುದ್ದೆ ಕಾಲ್ಫರವಾಗಿದೆ. ಈ ರಾಯಚೂರಲ್ಲಿರೋರಾಗಿರ್ಬೋದು, ಅಕ್ಕಪಕ್ಕ ಡಿಸ್ಟಿಕ್ಗಳಲ್ಲಾಗಿರಬಹುದು, ಈ ಯಾರಿದ್ರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಒಳ್ಳೆ ಜಾಬೇ ಅಂತಲೇ ಹೇಳ್ಬೋದು. ನೋಡಿ, ಅಕ್ಕಪಕ್ಕ ಇರೋ ಯಾವುದೇ ಡಿಸ್ಟಿಕ್ ಆಗಿದ್ರೂ ನೀವು ಅಪ್ಲೈ ಮಾಡಿ ನೀವು ಈ ಜಾಬ್ನ ಮಾಡಬಹುದು. ಮೊದಲಿಗೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೈಮ್ ಟು ಟೈಮ್ ಯಾವುದೇ ಜಾಬ್ ಕಾಲ್ಫರ್ ಆದರೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಓಕೆ, ಈ ರಾಯಚೂರಲ್ಲಿ ಕರೆದಿರೋವಂಥ ಜಿಲ್ಲಾ ಪಂಚಾಯತ್ ನೇಮಕಾತಿ ಬಗ್ಗೆ ಸಂಪೂರ್ಣ ವಿವರ ಮತ್ತು ಅಪ್ಲಿಕೇಶನ್ ಹಾಕುವಂಥ ಲಿಂಕ್ ಸಮೇತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬಹುದು. ಇದು ಬಂದು ರಾಯಚೂರು ಜಿಲ್ಲಾ ಪಂಚಾಯತ್ ರಾಯಚೂರಲ್ಲಿ ಕೆಲಸ ಮಾಡೋದಾಗಿರುತ್ತೆ. ಇದಕ್ಕೆ ಉದ್ಯೋಗ ವಿವರ: ರಾಯಚೂರು ಗ್ರಾಮ ಪಂಚಾಯತಿ ಕರ ವಸೂಲಿಗಾರ. ಒಟ್ಟು ಹುದ್ದೆಗಳ ಸಂಖ್ಯೆ 31 ಇರುತ್ತೆ. ಉದ್ಯೋಗ ಸ್ಥಳ ರಾಯಚೂರು. ಅರ್ಜಿ ಸಲ್ಲಿಸೋ ಬಗ್ಗೆ ಅಂತಂದರೆ ಆನ್ಲೈನಲ್ಲಿ, ಯಾವುದೇ ಆಫ್ಲೈನಲ್ಲಿರಲ್ಲ, ಆನ್ಲೈನಲ್ಲಿ ಇದು ಮಾಡಬೇಕು. ರಾಯಚೂರಿನ 8 ತಾಲೂಕಿನ ವ್ಯಾಪ್ತಿಯಲ್ಲಿ ಈ ಜಾಬ್ ಇರುತ್ತೆ. ರಾಯಚೂರಿನ ಪಂಚಾಯತ್ ಈ ಹುದ್ದೆ ಖಾಲಿ ಇವೆ. ಆಯಾ ಗ್ರಾಮ ಪಂಚಾಯತಿ ಗ್ರಾಮಗಳಲ್ಲಿ ಶಾಶ್ವತವಾಗಿ ವಾಸವಿರುವ ಸ್ಥಳೀಯ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಂತೆ. ಅಂದರೆ ಆ ಗ್ರಾಮದಲ್ಲಿ ಇರೋರು, ಈಗ ರಾಯಚೂರಿಗಾಗಿರ್ಬೋದು, ಅಕ್ಕಪಕ್ಕದ ಡಿಸ್ಟಿಕ್ ಅದನ್ನು ನಾನು ತಪ್ಪು ಹೇಳಿದ್ದೆ, ಎಲ್ಲ ಡಿಸ್ಟಿಕ್ಕರು ಹಾಕೋಕ್ಕಾಗಲ್ಲ. ಅಲ್ಲಿ ಸ್ಥಳೀಯವಾಗಿ ಆ ಗ್ರಾಮ ಪಂಚಾಯತಿಯಲ್ಲಿ ಅಂಡರಲ್ಲಿ ಬರೋವಂಥ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ನೋಡಿ, ರಾಯಚೂರವ್ರು ಯಾರಾದರೂ ಇದ್ದರೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇದು ಮಾಡಿ. ಈಗ ವಿದ್ಯಾ ಅರ್ಹತೆ ಅಂತ ಬಂದರೆ ಅಭ್ಯರ್ಥಿಗಳು ಕನ್ನಡ ಭಾಷೆ ಮಾತ್ರ ಕಂಪಲ್ಸರಿ ಮಾತಾಡೋದಕ್ಕೆ ಮತ್ತು ಬರೆಯೋದಕ್ಕೆ ಎರಡಕ್ಕೂ ಬರಬೇಕು. ವಿದ್ಯಾರ್ಹತೆ PUC 10+2 ಇದನ್ನು ಪಾಸ್ ಆಗಿರಬೇಕು. ಅದು ಬಿಟ್ಟರೆ ಬೇರೆ CBSE ಯಾವುದಾದ್ರೂ ಆಗಿರ್ಬೋದು, 12 ಪಾಸ್ ಆಗಿರಬೇಕು. ಇನ್ನು ಡಿಪ್ಲೊಮೊ ಅವ್ರ ವಿಚಾರಕ್ಕೆ ಬಂತಂದರೆ ಪಾಲಿಟೆಕ್ನಿಕ್ ಡಿಪ್ಲೊಮೊ 3 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ITI ಮತ್ತು ಡಿಪ್ಲೊಮೊ ಇವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದನ್ನು 2 ಇಯರ್ಸ್ ITI ಮುಗ್ದಿತ್ತು ಅಂತಂದರೆ PUC ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿಬಿಟ್ಟು ಈ ಹುದ್ದೆನ ಕೊಡ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆಯಿಂದ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ತರಬೇತಿ ಪ್ರಮಾಣ ಪತ್ರ ಪಡೆದಿರಬೇಕು. ಓಕೆ ಗೈಸ್, ಇದು ನೀವು ಯಾರಾದರೂ ಮಾಡಿದ್ದೀರಾ ಅಂತಂದರೆ, ಕಂಪ್ಯೂಟರ್ ಕೋಚಿಂಗ್ ಏನಾದರೂ ಮಾಡಿದ್ದೀರಾ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಲುತ್ತಲ್ಲ 3 ತಿಂಗಳದ ಕಂಪ್ಯೂಟರ್ ತರಬೇತಿ ಏನಾದರೂ ಇತ್ತು ಅಂದರೆ, ಸರ್ಟಿಫಿಕೇಟ್ ಇತ್ತು, ಇರಲಿಲ್ಲ ಅಂತಂದ್ರೂ ಕೂಡ ಮಾಡಿಸ್ಕೊಳ್ಳಿ. ಹೇಗಿದ್ದರೂ ಮಾಡಿರ್ತೀರ, ಆ ಸರ್ಟಿಫಿಕೇಟ್ ಒಂದು ತೊಗೊಳ್ಳಿ ಅಷ್ಟೇ. ಇದಕ್ಕೆ ಬೇಕಿರೋ ವಿದ್ಯಾರ್ಹತೆ ಇಷ್ಟೇ, ಜಾಸ್ತಿ ಯಾವುದೇ ಎಕ್ಸಾಮ್ ಇಲ್ಲ, ಯಾವುದೇ ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ. ವಯೋಮಿತಿ ಸಡಿಲಿಕೆ ಅಂತ ಹೇಳ್ತಾರಲ್ಲ, ಅದು ಯಾರಿಗಾದ್ರೂ ಏಜ್ ಆಗಿರೋರು ಇರ್ತಾರಲ್ಲ ಅವರಿಗೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷಗಳವರೆಗೂ, ಅದನ್ನು ಮೀರಿ ಇರಬಾರ್ದು. ಹಿಂದುಳಿದ ವರ್ಗಗಳು ಪ್ರವರ್ಗ 2A B 3A B ಅಭ್ಯರ್ಥಿಗಳು 43 ವರ್ಷ ಮೀರಿ ಇರಬಾರ್ದು. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಮೀರಿರಕೂಡ್ದು. ಮತ್ತು ಮಾಜಿ ಸೈನಿಕರು ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅವ್ರಿಗೆ 3 ವರ್ಷ ರಿಯಾಯಿತಿ ಇರುತ್ತೆ. ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅಂದರೆ ಅಂಗವಿಕಲರಿಗೆ ಅವ್ರಿಗೂ ಕೂಡ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. ಮತ್ತು ವಿಧವೆ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ 10 ವರ್ಷಗಳ ವಯೋಮಿತಿ ಇರುತ್ತೆ. ಇನ್ನು ವೇತನ ಶ್ರೇಣಿ ಅಂತಂದರೆ ಆಯ್ಕೆಯಾದ ಕರ ವಸೂಲಿಗಾರರಿಗೆ ಕಾರ್ಮಿಕ ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿರುವ ಕನಿಷ್ಠ ವೇತನ, ಮಾಸಿಕ ವೇತನ ಮತ್ತು ಹಾಗೂ ಇದು ಎಕ್ಸ್ಟ್ರಾನೂ ಸಿಗುತ್ತೆ ನಿಮಗೆ, ಏನೇನು ಗೌರ್ಮೆಂಟಿಂದ ಸೌಲಭ್ಯ. ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ ವರ್ಗಕ್ಕೆ 500 ರೂಪಾಯಿ, ಪ್ರವರ್ಗ 2A B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿಯನ್ನು ಮತ್ತು ಮಾಜಿ ಸೈನಿಕರಿಗೆ 200 ರೂಪಾಯಿ, ಅಂಗವಿಕಲರಿಗೆ ಅವರಿಗೆ 100 ರೂಪಾಯಿ. ಇದು ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಫಾಸ್ಟ್ ಆಗಿದ್ದರೆ ಹೇಳಿ, ನೆಕ್ಸ್ಟ್ ಟೈಮ್ ನಿಧಾನ ಕೇಳ್ತೀವಿ. ಆಯ್ಕೆ ವಿಧಾನ ನೋಡಿ, ರಾಯಚೂರು ಜಿಲ್ಲಾ ಪಂಚಾಯತ್ ಅಧಿಕೃತ ವೆಬ್ಸೈಟ್ಗೆ ನೀಡಿ, ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಪ್ಲಿಕೇಶನ್ನೇ ನಿಮಗೆ ಡೈರೆಕ್ಟಾಗಿ ಲಿಂಕ್ ಸಿಗುತ್ತೆ. ನಾನು ನಿಮ್ಗೆ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡಬಹುದು. ಮತ್ತು ನಿಮ್ಮ ವೈಯಕ್ತಿಕ ವಿವರಗಳು, ಶೈಕ್ಷಣಿಕ ಮಾಹಿತಿ ಮತ್ತು ವಿಳಾಸ ನಿಖರವಾಗಿ ಭರ್ತಿ ಮಾಡಬೇಕು. ಇದರಲ್ಲಿ ಯಾವುದೇ ತಪ್ಪು ಮಾಡಬೇಡಿ.
SLC ಅಂಕಪಟ್ಟಿ ಅಥವಾ ಮತ್ತು PUC ಅಂಕಪಟ್ಟಿ, ಕಂಪ್ಯೂಟರ್ ಸರ್ಟಿಫಿಕೇಟ್, ಕ್ಯಾಸ್ಟು, ಇನ್ಕಮ್ಮು ಮತ್ತು ಮೀಸಲಾತಿ ದಾಖಲೆಗಳು, ನೀವು ಯಾವುದಾದ್ರೂ ಮೀಸಲಾತಿಗೆ ಅಪ್ಲೈ ಮಾಡಿರ್ತಿಲ್ಲ ಅದನ್ನು ಕಂಪಲ್ಸರಿ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಮತ್ತು ಇತ್ತೀಚಿನ ಅಂದರೆ ಒಂದು 6 ತಿಂಗಳ ಮುಂಚೆ ತೆಗೆದಿರೋ 6 ತಿಂಗಳ ಮುಂಚೆಯಿಂದ ತೆಗೆದಿರೋ ಅಂಥ ಫೋಟೋಗಳನ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತು ಅಭ್ಯರ್ಥಿಗಳು PUC ಅಥವಾ ತತ್ಸಮ ವಿದ್ಯಾರ್ಹತೆ ಗರಿಷ್ಠ ಅಂಕ ಇದನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದರೆ, ಯಾವುದೇ ಲಿಖಿತ ಪರೀಕ್ಷೆ ಆಗಿರ್ಬೋದು, ಅಂದರೆ ಎಕ್ಸಾಮ್ ಆಗಿರ್ಬೋದು, ಸಂದರ್ಶನ ಮೀನ್ಸ್ ಇಂಟರ್ವ್ಯೂ ಯಾವುದೂ ಇರೋದಿಲ್ಲ. ಡೈರೆಕ್ಟಾಗಿ ನೀವು ತೆಗೆದಿರೋ PUC ಅಂಕಗಳ ಮೇಲೆ ಆಧಾರದ ಮೇಲೆ ಅವರು ಸೆಲೆಕ್ಷನ್ ಮಾಡ್ಕೊತಾರೆ. ಇನ್ನು ನೋಡ್ಬೋದು ನೀವು ಇಷ್ಟು ಕೊಟ್ಟಿರ್ತೀನಿ, ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಅಪ್ಲಿಕೇಶನ್ ದಿನಾಂಕ ಅರ್ಜಿ ಪ್ರಾರಂಭ ಆಗಿರೋದು 20/8/2026. ಇನ್ನು ಮುಂದಿನ ತಿಂಗಳು ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ಇದಿದೆ, ಅಪ್ಲಿಕೇಶನ್ ಚಾಲೂ ಅಲ್ಲಿರುತ್ತೆ. ನೀವು ಅಪ್ಲೈ ಮಾಡಿ, ಓಕೆನಾ? ಯಾರು ಮಿಸ್ ಮಾಡ್ಕೊಬೇಡಿ. ರಾಯಚೂರಲ್ಲಿರೋರು ತುಂಬ ಒಳ್ಳೆ ಇದು, ಏನು ಅಂಥ ಕೆಲಸ ಏನು ಇರೋದಿಲ್ಲ, ಇದು ಆರಾಮ್ ಕೆಲಸ ನೋಡಿ. ಯಾವುದು ಎಕ್ಸಾಮ್ ಇರೋಲ್ಲ, ಒಳ್ಳೆ ಮಾರ್ಕ್ಸ್ ಬಂದಿತ್ತು PUCಲಿ ಅಂತಂದರೆ ಅಪ್ಲೈ ಮಾಡಿ, ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದನ್ನು. ಥ್ಯಾಂಕ್ ಯು, ಧನ್ಯವಾದ.